ಅಶ್ಲೀಲ ವಿಡಿಯೋ ಪೆನ್ಡ್ರೈವ್ ವೈರಲ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಮತ್ತು ಜಿಲ್ಲಾ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿರುವಂಥದ್ದು. ಇದೀಗ ನಾವು ಹಾಸನದ ಹೃದಯ ಭಾಗದಲ್ಲಿರುವಂಥ RC ರಸ್ತೆಯಲ್ಲಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಸಂಸದ ನಿವಾಸ ಇರುವಂಥದ್ದು. ಕಳೆದ 4-5 ದಿನಗಳಿಂದ ಸಂಸದ ನಿವಾಸ ಸಂಪೂರ್ಣವಾಗಿ ಖಾಲಿ. ಮತ್ತೆ ಸಾಕಷ್ಟು ಪೋಸ್ಟ್ಗಳಿರ್ಬೋದು, ಕೊರಿಯರ್ ಕವರ್ಗಳಿರ್ಬೋದು ಬಂದಿದೆ. ಆದರೂ ಕೂಡ ಅದನ್ನು ಕಲೆಕ್ಟ್ ಮಾಡೋಕ್ಕೆ ಯಾರೂ ಸಹ ಇಲ್ಲ. ಮತ್ತು ನೀವು ಪಕ್ಕದಲ್ಲೇ ಬಲಭಾಗದಲ್ಲಿ ನೋಡ್ಬೋದು, ಬಲಭಾಗದಲ್ಲೂ ಕೂಡ ಏನು ಸಂಸತ್ ನಿವಾಸದಲ್ಲಿ ಕೆಲಸ ಮಾಡೋಂಥ ಕೆಲಸಗಾರರಿಗೆ ಆ ಮನೆಗಳನ್ನು ಮಾಡಿಕೊಟ್ಟಿರೋಂಥದ್ದು. ಆ ಮನೆಯಲ್ಲೂ ಕೂಡ ಯಾರೂ ಇಲ್ಲ, ಆ ಮನೆ ಕೂಡ ಲಾಕ್ ಆಗಿರೋಂಥದ್ದು. ಇದಲ್ಲದೆ ನಿನ್ನೆ ಸಂಸತ್ ನಿವಾಸ ಮೇನ್ ಗೇಟ್ ಏನಿದೆ, ಮೇನ್ ಗೇಟ್ನ ಓಪನ್ ಮಾಡಿದರು. ಆದರೆ ಇಂದು ಮೇನ್ ಗೇಟ್ನು ಕೂಡ ಬೀಗ ಹಾಕಿದ್ದಾರೆ. ಒಳಗೆ ಪೊಲೀಸರು ಸಹ ಇರೋಂಥದ್ದು. ಒಂದು ಮೂಲದ ಪ್ರಕಾರ ಈಗಾಗಲೇ ಸಂತ್ರಸ್ತೆ ಏನಿದ್ದಾರೆ ಆ ಸಂತ್ರಸ್ತೆ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದು, ಸ್ಥಳ ಮಾಜರಿಗಾಗಿ ಹಾಸನದ ಸಂಸದರ ನಿವಾಸಕ್ಕೆ ಯಾವಾಗಾದರೂ ಕೂಡ ಬಂದು SIT ಅಧಿಕಾರಿಗಳು ಬರ್ಬೋದು. ಸಂತ್ರಸ್ತೆಯನ್ನು ಇಲ್ಲಿಗೆ ಸ್ಥಳ ಮಾಜರಿಗೆ ಕರೆದುಕೊಂಡು ಹೋಗುವ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.